ಹೆಲೋ ಮಕ್ಕಳೇ, ಪರೀಕ್ಷೆ ಚಾನಲಿನ ಕೆಮಿಸ್ಟ್ರಿ ಕ್ಲಾಸಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ನಮ್ಮ ಫಸ್ಟ್ ಕೆಮಿಸ್ಟ್ರಿ ಚಾಪ್ಟರ್ ಏನಿದೆ ನಮ್ಮ ಪಾರ್ಟ್ 1 ಸೈನ್ಸ್ ಟೆಕ್ಸ್ಟ್ ಬುಕ್ ಅಲ್ಲಿ ಅದರದ್ದು ಫಿಫ್ತ್ ವಿಡಿಯೋ ಅಲ್ಲಿದ್ದೀವಿ. ಯಾವುದದು? ನಮ್ಮ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಅನ್ನೋ ಚಾಪ್ಟರ್ನ ಫಿಫ್ತ್ ವಿಡಿಯೋ ಇದು. ಸೊ ನಾವು ಹಿಂದಿನ ಚಾಪ್ಟರ್ಸ್ ಅಲ್ಲಿ ಹಿಂದಿನ ವಿಡಿಯೋಸ್ ಅಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್, ನೆಕ್ಸ್ಟ್ ನಾವು ಬ್ಯಾಲೆನ್ಸಿಂಗ್ ಆಫ್ ಈಕ್ವೇಷನ್ಸ್ ಹಾಗೂ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ನ ಕವರ್ ಮಾಡಿದ್ವಿ. ಆಯ್ತಾ? ಸೊ ಇದು ನಮ್ಮ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಏನಿದೆ ಅದರದ್ದು ಥರ್ಡ್ ಪಾರ್ಟ್. ಆಯ್ತಾ ಮಕ್ಕಳೇ? ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾವು ನಮ್ಮ ಲಾಸ್ಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಮಾತಾಡ್ತೀವಿ, ಹಾಗೂ ಕೊರೋಷನ್ ಅಂಡ್ ರಾನ್ಸಿಡಿಟಿ ಅನ್ನೋ ಚಿಕ್ಕ ಚಿಕ್ಕ ಟಾಪಿಕ್ಸ್ನ ಕೂಡ ಕವರ್ ಮಾಡ್ತೀವಿ. ಓಕೆನಾ? ಸೊ ನನ್ನ ಹೆಸರು ಹರ್ಷಿತಾ SS. ಈ ಚಾನಲ್ ಅಲ್ಲಿ ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್. ನೀವು ನನ್ನ SS ಏನಿದೆ ಅದ್ರ ಬದಲು ನೀವು ನನ್ನ ಸ್ಕ್ರೀನ್ ಶಾಟ್ ಅಂತ ಕೂಡ ಕರಿಬೋದು. ಓಕೆನಾ? ಸೊ ಇವತ್ತಿನ ವಿಡಿಯೋಲಿ ನಾವು ಏನೇನು ಟಾಪಿಕ್ಸ್ ಕವರ್ ಮಾಡಕ್ಕೆ ಹೋಗ್ತಿದ್ದೀವಿ. ಫಸ್ಟ್ ನಮ್ಮ ರಿಡಾಕ್ಸ್ ರಿಯಾಕ್ಷನ್, ಇದು ನಮ್ಮ ಲಾಸ್ಟ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಂದಿದೆ ಅಲ್ವಾ? ಸೊ ರಿಡಾಕ್ಸ್ ರಿಯಾಕ್ಷನ್ನ ಕವರ್ ಮಾಡ್ತೀವಿ. ರಿಡಾಕ್ಸ್ ಅಂದರೆ ಆಕ್ಸಿಡೇಷನ್ ರಿಡಕ್ಷನ್ ಅಥವಾ ರಿಡಕ್ಷನ್ ಆಕ್ಸಿಡೇಷನ್ ರಿಯಾಕ್ಷನ್ಸ್. ಆಯ್ತಾ? ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳಕ್ ಹೋಗ್ತಿದೀವಿ. ನೆಕ್ಸ್ಟ್ ನಾವು ಕೊರೋಷನ್ ಅಂಡ್ ರಾನ್ಸಿಡಿಟಿ ಅನ್ನೋ ಕಾನ್ಸೆಪ್ಟ್ಸ್ನ ಕವರ್ ಮಾಡ್ತೀವಿ. ಸೊ ಪ್ರೀವಿಯಸ್ ವಿಡಿಯೋಲಿ ಯಾವ್ಯಾವ ಥರ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಕಲ್ತಿದ್ವಿ ನಾವು. ನಮ್ಮ ಫಸ್ಟ್ ವಿಡಿಯೋಲಿ ಈ 4 ಕೆಮಿಕಲ್ ರಿಯಾಕ್ಷನ್ ಟೈಪ್ಸ್ ಬಗ್ಗೆ ಕಲ್ತಿದ್ವಿ. ಯಾವ್ದು? ಕಾಂಬಿನೇಷನ್, ಎಕ್ಸೋಥರ್ಮಿಕ್, ಡಿಕಂಪೋಸಿಷನ್ ಹಾಗೂ ಎಂಡೋಥರ್ಮಿಕ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಕಲ್ತಿದ್ವಿ. ಸೆಕೆಂಡ್ ವಿಡಿಯೋ ಅಲ್ಲಿ ನಾವು ಡಿಸ್ಪ್ಲೇಸ್ಮೆಂಟ್ ಹಾಗೂ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮತ್ತೆ ನಮ್ಮ ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ಬಗ್ಗೆ ಕಲ್ತಿದ್ವಿ. ಆ್ಯಂಡ್ ಇವತ್ತಿನ ಲಾಸ್ಟ್ ವಿಡಿಯೋ ಅಲ್ಲಿ ನಾವು ನಮ್ಮ ರಿಡಾಕ್ಸ್ ಅಥವಾ ರಿಡಕ್ಷನ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಬಗ್ಗೆ ಕಲಿಯೋಕ್ಕೆ ಹೋಗ್ತಿದ್ದೀವಿ ಮಕ್ಕಳೇ. ಸೊ ತಡ ಮಾಡದೆ ನಮ್ಮ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಅಲ್ವಾ? ಸೊ ಇವತ್ತಿನ ವಿಡಿಯೋ ನಮ್ಮ ರಿಡಾಕ್ಸ್ ರಿಯಾಕ್ಷನ್ಸ್ ಬಗ್ಗೆ. ಸೊ ಏನು ಕಾಣ್ತಿದೆ ನಿಮಗೆ ನಿಮ್ಮ ಸ್ಕ್ರೀನ್ ಮೇಲೆ? ಇಲ್ಲಿ ಒಬ್ಳು ಸ್ಟೂಡೆಂಟ್ ಕೂತಿದ್ದಾಳೆ ಆ್ಯಂಡ್ ಇವರು ಆ ಸ್ಟೂಡೆಂಟಿನ ಲೆಕ್ಚರರ್. ಈ ಸ್ಟೂಡೆಂಟ್ ಒಂದು ತುಂಬ ದೊಡ್ಡ ಆಸೆನ ಕಟ್ಕೊಂಡಿದ್ದಾಳೆ. ಆಯ್ತಾ? ಏನಿದು ಆಸೆ ಅವಳದ್ದು? ಇವಳಿಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಎನ್ರೋಲ್ ಮಾಡಬೇಕು ಅಂತ ತುಂಬ ದೊಡ್ಡ ಆಸೆ ಒಂದು ಇರತ್ತೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಬಂದು ವರ್ಲ್ಡಲ್ಲೇ ಒಂದು ಟಾಪ್ ಯೂನಿವರ್ಸಿಟಿ. ಆಯಿತಾ? ಇದು ಇಂಗ್ಲೆಂಡಲ್ಲಿರುವಂಥ ಯೂನಿವರ್ಸಿಟಿ. ಸೊ ಇವಳು ಬಂದು ಅವಳ ಲೆಕ್ಚರರಿಗೆ ನನಗೆ ಈ ಯೂನಿವರ್ಸಿಟಿಗೆ ಹೋಗಬೇಕು ಅಂತ ತುಂಬ ಆಸೆ ಇದೆ ಅಂತ ಹೇಳ್ತಾಳೆ. ಆಗ ಆ ಲೆಕ್ಚರರ್ ಏನು ಮಾಡ್ತಾರೆ, ಅವಳಿಗೆ ಒಂದಷ್ಟು ಸಜೆಷನ್ಸ್ನ ಕೊಡ್ತಾರೆ ಮಕ್ಕಳೇ. ಸೊ ಈ ಸಜೆಷನ್ಸೇ ನಿಮಗೆ ನಿಮ್ಮ ರಿಡಾಕ್ಸ್ ರಿಯಾಕ್ಷನ್ನ ನೆನ್ಪಿಟ್ಕೊಳ್ಳೋಕ್ಕೆ ಒಂಥರ ಈಸಿ ಕೀ ಆಗಿ ನೀವು ನೋಡ್ಬೋದು. ಆಯಿತಾ? ಸೊ ಏನಿದು ಸಜೆಷನ್ಸ್ ನಮ್ಮ ಲೆಕ್ಚರರ್ ಕೊಡೋದು? ಫಸ್ಟ್ ಅವ್ರು ಹೇಳ್ತಾರೆ ತುಂಬ ಆಬ್ವಿಯಸ್ ಪಾಯಿಂಟ್, ಬಟ್ ಎಷ್ಟೊಂದು ಜನ ಇದನ್ನು ಓವರ್ಲುಕ್ ಮಾಡ್ತೀವಿ. ಅವಳು ಏನು ಮಾಡಬೇಕು ಅಂದರೆ ಅವಳು ಓದೋ ಎಬಿಲಿಟಿನ ಅವಳು ಗಳಿಸ್ಕೋಬೇಕು. ಆ್ಯಂಡ್ ಜಾಸ್ತಿ ಓದೋ ಎಬಿಲಿಟಿನ ಅವಳು ಗಳಿಸ್ಕೋಬೇಕು. ಆಯಿತಾ? ಸೊ ಜಾಸ್ತಿ ಓದ್ಕೋಬೇಕು ಅವಳು ಅಂತ ಹೇಳ್ತಾರೆ. ನೆಕ್ಸ್ಟು ಹಠ ಬಿಡಬೇಕು. ಆಯ್ತಾ? ನಾವು ಎಷ್ಟೊಂದು ವಿಷಯಕ್ಕೆ ಹಠ ಮಾಡ್ತೀವಿ. ನಾನು ಓದಲ್ಲ, ನನ್ಗೆ ಓದಕ್ಕೆ ಸಾಕಾಗಿದೆ, ನಾನು ಇನ್ನು ಮುಂದೆ ಓದಲ್ಲ ಅಂತ ನೀನೇನು ಹಠ ಮಾಡ್ತೀಯ ಆ ಹಠನ ನೀನು ಬಿಡಬೇಕು ಅಂತ ಹೇಳ್ತಾರೆ ಲೆಕ್ಚರರ್. ನೆಕ್ಸ್ಟು ಈಗೋ ಬಿಡಬೇಕು ಅಂತ ಹೇಳ್ತಾರೆ. ಆಯ್ತಾ? ಸೊ ಅವಳು ನನಗೆ ಜಾಸ್ತಿ ಗೊತ್ತಿದೆ, ನನಗಿನ್ನ ಯಾರಿಗೆ ಗೊತ್ತಿರತ್ತೆ, ನಾನು ಇನ್ನು ಓದೋಕ್ಕೆ ನನಗೆ ಇಷ್ಟ ಇಲ್ಲ, ಯಾಕಂದರೆ ನನಗೆ ಎಲ್ಲ ಗೊತ್ತಿದೆ ಅನ್ನೋ ಆ ಈಗೋನ ಅವಳು ಬಿಡಬೇಕು ಅಂತ ಅವಳ ಲೆಕ್ಚರರ್ ಹೇಳ್ತಾರೆ. ಏನಕ್ಕೆ ಬಿಡಬೇಕು? ಅವಳಿಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಎನ್ರೋಲ್ ಆಗಬೇಕು ಅಂದರೆ ಅವಳು ಇದನ್ನೆಲ್ಲ ಕಲಿಬೇಕು ಅಂತ ಹೇಳ್ತಾರೆ ಅಲ್ವಾ? ಸೊ ಇದಕ್ಕೂ ನಮ್ಮ ಆಕ್ಸಿಡೇಷನ್ಗೂ ಏನು ಅಂದರೆ ರಿಡಾಕ್ಸ್ ರಿಯಾಕ್ಷನ್ಸ್ಗೆ ಏನು ಸಂಬಂಧ? ಸೊ ರಿಡಾಕ್ಸ್ ಅಂತ ವರ್ಡ್ ಏನಿದೆ ಇದರಲ್ಲಿ 2 ವರ್ಡ್ಸ್ ಇನ್ವಾಲ್ವ್ ಆಗಿದೆ. ಸೊ ಫಸ್ಟ್ RED ಅಂತ ಲೆಟರ್ಸ್ ಏನಿದೆ ಇದು ಬರ್ತಿರೋದು ರಿಡಕ್ಷನ್ ಅನ್ನೋ ವರ್ಡಿಂದ. ಆಯ್ತಾ? ಆ್ಯಂಡ್ OX ಅನ್ನೋ ಲೆಟರ್ಸ್ ಏನಿದೆ ಇದು ಬರ್ತಿರೋದು ಆಕ್ಸಿಡೇಷನ್ ಅನ್ನೋ ವರ್ಡಿಂದ ಅಲ್ವಾ ಮಕ್ಕಳೇ? ಸೊ ಈಗ ನಾವು ಫಸ್ಟ್ ನಮ್ಮ ಆಕ್ಸಿಡೇಷನ್ ಬಗ್ಗೆ ಕಲ್ತ್ಕೊಳ್ಳೋಣ. ಆಯಿತಾ? ನೆಕ್ಸ್ಟು ನಾವು ರಿಡಕ್ಷನ್ ಬಗ್ಗೆ ಕಲಿಯೋಣ. ಸೊ ಆಕ್ಸಿಡೇಷನ್ ಅಂತ ನಾನು ಏನು ಹೇಳಿದೆ,
ಅದೇ ನಮ್ಮ ಲಿಂಕು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಒಟ್ಟಿಗೆ. ಎರಡಕ್ಕೂ ನೋಡಿ ಫಸ್ಟ್ 2 ಲೆಟರ್ಸ್ ಸಿಮಿಲರ್ ಆಗಿದೆ. ಸೊ ಆ ಹುಡುಗಿ ಏನು ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಸೇರಬೇಕು ಅಂದರೆ ಯಾವ್ಯಾವ ಕ್ವಾಲಿಟೀಸ್ ಅಥವಾ ಗುಣಗಳನ್ನ ಅವಳ ಲೆಕ್ಚರರ್ ಹೇಳಿದ್ರು, ಒಂದಷ್ಟು ಗುಣಗಳನ್ನ ನೀನು ಬಿಟ್ಕೊಡ್ಬೇಕು, ಒಂದಷ್ಟು ಗುಣಗಳನ್ನ ನೀನು ಸಂಪಾದನೆ ಮಾಡಬೇಕು ಅಥವಾ ಗೇನ್ ಮಾಡಬೇಕು ಅಂದ್ರು ಅಲ್ವಾ. ಸೊ ಅದೇ ರೀತಿ ನಮ್ಮ ಆಕ್ಸಿಡೇಷನ್ ಆಗೋಕ್ಕೆ ಒಂದು ಸಬ್ಸ್ಟೆನ್ಸ್ ಯಾವ್ಯಾವ ಏನು ಎಲಿಮೆಂಟ್ಸ್ನ ಅಥವಾ ಯಾವ್ಯಾವ ಏನು ಸಬ್ಸ್ಟೆನ್ಸಸ್ನ ಅದು ತ್ಯಜಿಸ್ಬೇಕು ಅಥವಾ ಬಿಟ್ಕೊಡ್ಬೇಕು, ಆ್ಯಂಡ್ ಯಾವ್ಯಾವ ಸಬ್ಸ್ಟೆನ್ಸಸ್ನ ಅದು ಸಂಪಾದಿಸ್ಬೇಕು ಅಥವಾ ಗಳಿಸ್ಕೋಬೇಕು ಅಥವಾ ಗೇನ್ ಮಾಡಬೇಕು ಅನ್ನೋದನ್ನ ನಿಮ್ಮ ಲೆಕ್ಚರರ್ ನಾನು ನಿಮಗೆ ಹೇಳ್ಕೊಡ್ತೀನಿ, ಆಯಿತಾ. ಸೊ ಒಂದು ಆಕ್ಸಿಡೇಷನ್ ಆಗೋಕ್ಕೆ ಏನೇನಾಗಬೇಕು, ಆ ಹುಡುಗಿಗೆ ಏನಂದ್ರು ಅವಳ ಲೆಕ್ಚರರ್ ಜಾಸ್ತಿ ಓದಬೇಕು ಅಥವಾ ಓದೋ ಎಬಿಲಿಟಿನ ಅವಳು ಗೇನ್ ಮಾಡಬೇಕು. ಸೊ ಒಂದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗೋಕ್ಕೆ ಅದು ಆಕ್ಸಿಜನ್ನ ಗೇನ್ ಮಾಡಬೇಕು. ಸೊ ಓ ಫಾರ್ ಓದೋದು ಆ್ಯಂಡ್ ಓ ಫಾರ್ ಆಕ್ಸಿಜನ್, ಆಯಿತಾ. ಸೊ ಆಕ್ಸಿಜನ್ನ ಗೇನ್ ಮಾಡಿದ್ರೆ ಆ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗಿದೆ ಅಂತ ನಾವು ಹೇಳ್ಬೋದು, ಆಯಿತಾ ಮಕ್ಕಳೇ. ನೆಕ್ಸ್ಟು ಅವಳ ಲೆಕ್ಚರರ್ ಏನು ಹೇಳಿದ್ರು, ಹಠಾನ ಬಿಡಬೇಕು ಅಂತ. ಹೆಚ್ ಫಾರ್ ಹಠ ಹಾಗೂ ಹೆಚ್ ಫಾರ್ ಹೈಡ್ರೋಜನ್. ಸೊ ಒಂದು ಸಬ್ಸ್ಟೆನ್ಸ್ ಹೈಡ್ರೋಜನ್ನ ಬಿಟ್ಟರೆ ಅಥವಾ ಲೂಸ್ ಮಾಡಿದ್ರೆ ಅಥವಾ ಏನು ತ್ಯಜಿಸಿದ್ರೆ ಅದನ್ನ ಅದು ಆಕ್ಸಿಡೈಸ್ ಆಗಿದೆ ಅಂತ ಹೇಳ್ಬೋದು, ಆಯ್ತಾ. ನೆಕ್ಸ್ಟು ಈಗೋ, ಇ ಫಾರ್ ಈಗೋ ಆ್ಯಂಡ್ ಇ ಫಾರ್ ಎಲೆಕ್ಟ್ರಾನ್ಸ್, ಆಯ್ತಾ ಮಕ್ಕಳೇ. ಸೊ ಎಲೆಕ್ಟ್ರಾನ್ಸ್ನ ಒಂದು ಸಬ್ಸ್ಟೆನ್ಸ್ ಕಳ್ಕೊಂಡ್ರೆ ಅದು ಆಕ್ಸಿಡೈಸ್ ಆಗಿದೆ ಅಂತ ನಾವು ಹೇಳ್ಬೋದು, ಆಯ್ತಾ. ಸೊ ಇದು ಎಲೆಕ್ಟ್ರಾನ್ಸ್ ಲಾಸ್ ಏನಿದೆ ಇದು ತುಂಬ ಅಪ್ಡೇಟೆಡ್ ವರ್ಷನ್ ಆಫ್ ಆಕ್ಸಿಡೇಷನ್ ಆ್ಯಂಡ್ ರಿಯಾಕ್ಷನ್, ಏನು ರಿಡಕ್ಷನ್ ರಿಯಾಕ್ಷನ್. ಸೊ ಎಷ್ಟೊಂದು ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸಲ್ಲಿ ಆಕ್ಸಿಜನ್ ಗೇನ್ ಕಾಣಿಸೋದಿಲ್ಲ ನಿಮಗೆ, ಬಟ್ ಎಲೆಕ್ಟ್ರಾನ್ ಲಾಸ್ ಅಥವಾ ಎಲೆಕ್ಟ್ರಾನ್ ಗೇನ್ ಪ್ರತಿಯೊಂದು ರಿಡಕ್ಷನ್ ಹಾಗೂ ಆಕ್ಸಿಡೇಷನ್ ರಿಯಾಕ್ಷನಲ್ಲಿ ನಡೆಯುತ್ತೆ, ಆಯಿತಾ. ಸೊ ಇದು ನಮ್ಮ ಲೇಟೆಸ್ಟ್ ಏನು ಒಂದು ಕಾನ್ಸೆಪ್ಟ್, ಆಯಿತಾ. ಒಂದು ಸಬ್ಸ್ಟೆನ್ಸ್ ಎಲೆಕ್ಟ್ರಾನ್ಸ್ನ ಕಳ್ಕೊಂಡಿದೆ ಅಂದರೆ ಅದು ಆಕ್ಸಿಡೈಸ್ ಆಗಿದೆ ಅಂತ ಅರ್ಥ, ಆಯ್ತಾ ಮಕ್ಕಳೇ. ಸೊ ಆಕ್ಸಿಡೇಷನ್ ಬಗ್ಗೆ ತಿಳ್ಕೊಂಡ್ವಿ ನಾವು. ನೆಕ್ಸ್ಟ್ ಇದ್ದಿದ್ದು ಯಾವುದು, ನಮ್ಮ ರಿಡಕ್ಷನ್. ಸೊ ವಾಪಸ್ ನಮ್ಮ ಲೆಕ್ಚರರ್ ಹಾಗೂ ಅವರ ಸ್ಟೂಡೆಂಟ್ ಹತ್ರ ಹೋಗೋಣ. ಸೊ ಅವ್ರೇನು ಹೇಳ್ತಾರೆ ಲೆಕ್ಚರರ್, ನೀವು ಲೈಫಲ್ಲಿ ಯಾವ್ಯಾವ ಕ್ವಾಲಿಟೀಸ್ನ ಅಲ್ಲ ಒಂದು ಗೋಲ್ನ ರೀಚ್ ಮಾಡಬೇಕಂದ್ರೆ ನೀವು ಯಾವ್ಯಾವ ಕ್ವಾಲಿಟೀಸ್ನ ಅಡಾಪ್ಟ್ ಮಾಡ್ಕೋತೀರಾ ಅಥವಾ ಯಾವ ರೀತಿ ನಡಿತೀರಾ ಅನ್ನೋದು ಎಷ್ಟು ಇಂಪಾರ್ಟೆಂಟೋ, ಯಾವ ರೀತಿ ನಡಿಬಾರ್ದು, ಏನು ನಾವು ಮಾಡಬಾರ್ದು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್, ಆಯಿತಾ. ಸೊ ಅದಕ್ಕೆ ಲೆಕ್ಚರರ್ ಏನು ಹೇಳ್ತಾರೆ, ನೀನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ರಿಜೆಕ್ಷನ್ ಆಗಬೇಕು ನಿನಗೆ ಅಂದರೆ ನೀನು ನಾನು ಹೇಳಿದ್ದನ್ನೆಲ್ಲ ಉಲ್ಟಾ ಮಾಡಬೇಕು. ಅಂದರೆ ಏನೇನು ಮಾಡಬೇಕು, ನೀನು ಓದಬಾರ್ದು, ಓದೋ ಅಂತ ಆ ಒಳ್ಳೆ ಗುಣನ ನೀನು ಬಿಟ್ಕೊಡ್ಬೇಕು ಅಥವಾ ಕಳ್ಕೋಬೇಕು. ನೆಕ್ಸ್ಟು ನೀನು ಜಾಸ್ತಿ ಹಠ ಮಾಡಬೇಕು, ಹಠ ಮಾಡುವಂಥ ಆ ಗುಣನ ನೀನು ಸಂಪಾದಿಸ್ಕೋಬೇಕು ಅಥವಾ ಗಳಿಸ್ಕೋಬೇಕು. ನೆಕ್ಸ್ಟು ನೀನು ಈಗೋ ಗಳಿಸ್ಕೋಬೇಕು, ಎಲ್ಲ ನನಗೆ ಗೊತ್ತು ಅನ್ನೋ ಈಗೋನ ನೀನು ಗೇನ್ ಮಾಡಬೇಕು, ಆಯಿತಾ. ಸೊ ಇದು ಎಲ್ಲಿ ಕರೆಸ್ಪಾಂಡ್ ಆಯಿತು ನಮ್ಮದು, ರಿಜೆಕ್ಷನ್ ಇಸ್ ಈಕ್ವಲ್ ಟು ರಿಡಕ್ಷನ್ ಮಕ್ಕಳೇ, ಆಯಿತಾ. ಸೊ ರಿಡಕ್ಷನ್ ಯಾವಾಗ ಆಗತ್ತೆ, ಒಂದು ಸಬ್ಸ್ಟೆನ್ಸ್ ರಿಡ್ಯೂಸ್ ಆಗಿದೆ ಅಂತ ನೀವು ಯಾವಾಗ ಹೇಳ್ತೀರಾ, ಫಸ್ಟ್ ಅದು ಆಕ್ಸಿಜನ್ನ ಕಳ್ಕೋಬೇಕು, ಓದೋ ಗುಣನ ಕಳ್ಕೋಬೇಕು, ಆಕ್ಸಿಜನ್ನ ಕಳ್ಕೋಬೇಕು. ಸೊ ಒಂದು ಸಬ್ಸ್ಟೆನ್ಸ್ ಆಕ್ಸಿಜನ್ನ ಕಳ್ಕೊಂಡಿದೆ ಅಂದಾಗ ಅದು ರೆಡ್ಯೂಸ್ ಆಗಿದೆ ಅಂತ ಅರ್ಥ, ಆಯ್ತಾ. ನೆಕ್ಸ್ಟು ಅದು ಹೈಡ್ರೋಜನ್ನ ಗೇನ್ ಮಾಡಬೇಕು, ಹಠದ ಗುಣನ ಗೇನ್ ಮಾಡಬೇಕು ಅಥವಾ ಹೈಡ್ರೋಜನ್ನ ಗೇನ್ ಮಾಡಬೇಕು. ನೆಕ್ಸ್ಟು ಈಗೋನ ಗೇನ್ ಮಾಡಬೇಕು ಅಥವಾ ನಮ್ಮ ಎಲೆಕ್ಟ್ರಾನ್ಸ್ನ ಗೇನ್ ಮಾಡಬೇಕು. ಎಲೆಕ್ಟ್ರಾನ್ಸ್ ಒಂದು ಸಬ್ಸ್ಟೆನ್ಸ್ ಒಳಗೆ ಬಂತು ಅಂದರೆ ಆ ಸಬ್ಸ್ಟೆನ್ಸ್ ರೆಡ್ಯೂಸ್ ಆಗಿದೆ ಅಂತ ಅರ್ಥ, ಆಯ್ತಾ ಮಕ್ಕಳೇ. ಸೊ ಈ ಕಾನ್ಸೆಪ್ಟ್ಸ್ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದನ್ನೇ ನಾವು ಒಂದಷ್ಟು ಎಕ್ಸಾಂಪಲ್ಸ್ನ ಮೂಲಕ ಇನ್ನೂ ಜಾಸ್ತಿ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುತ್ತೆ ನಮಗೆ, ಆಯಿತಾ. ಈಗ ಸೊ ಏನಿದು ಫಸ್ಟ್ ಎಕ್ಸಾಂಪಲ್ ಯಾವುದು, ಹೀಟಿಂಗ್ ಆಫ್ ಕಾಪರ್. ನೀವು ಕಾಪರ್ ಪೌಡರ್ನ ಒಂದು ಟೆಸ್ಟ್ ಟ್ಯೂಬಲ್ಲಿ ಹಾಕಿ ಅದನ್ನು ಹೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಕಾಪರ್ ಒರಿಜಿನಲಿ ಒಂಥರ ರೆಡ್ಡಿಶ್ ಬ್ರೌನ್ ಕಲರ್ ಆಗಿ ಇರುತ್ತೆ, ಆಯಿತಾ. ಇದನ್ನು ಹೀಟ್ ಮಾಡ್ತಾ ಮಾಡ್ತಾ ಅದು ಒಂಥರ ಬ್ಲ್ಯಾಕ್ ಕಲರ್ ಏನು ಆಗಿ ಟರ್ನ್ ಆಗುತ್ತೆ, ಓಕೆನಾ. ಸೊ ಏನಾಗ್ತಿದೆ ಇಲ್ಲಿ ಕೂಡ ಒಂದು ರಿಡಕ್ಷನ್ ಆಕ್ಸಿಡೇಷನ್ ರಿಯಾಕ್ಷನ್ ನಡೀತಿದೆ. ಹೇಗೆ ನಡೀತಿದೆ, ನಮ್ಮ ಕಾಪರ್ ಏನೋ ಫಾರ್ಮುಲಾ ಏನು CU, ಇದು ಕಂಬೈನ್ ಆಗ್ತಿರೋದು ನಮ್ಮ
ಆಕ್ಸಿಜನ್ ಒಟ್ಟಿಗೆ. ಸೊ ಏನ್ ಬರ್ತಿದೆ, ಏನಾಗ್ತಿದೆ ಇಲ್ಲಿ ನೋಡಿ, ಅದು ಹೀಟ್ ಮಾಡ್ತಾ ಮಾಡ್ತಾ ಆಕ್ಸಿಜನ್ ಒಟ್ಟಿಗೆ ಕಂಬೈನ್ ಆಗಿ ಬ್ಲ್ಯಾಕ್ ಕಲರ್ ಡೆಪಾಸಿಟ್ಸ್ ತರ, ಅದು ಡೆಪಾಸಿಟ್ ಅಲ್ಲ, ಅದರ ಮೇಲೆ ಬ್ಲ್ಯಾಕ್ ಕಲರ್ ಮೇಲಿರುವಂತಹ ಭಾಗ ಫಸ್ಟ್ ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಗುತ್ತೆ. ಹೀಟ್ ಆಗ್ತಾ ಆಗ್ತಾ ಇಡೀ ಕಾಪರ್ ಏನಿದೆ ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಅದು ಪೂರ್ತಿ ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಗುತ್ತೆ ಅಲ್ವಾ. ಸೊ ಏನಕ್ಕೆ ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಗ್ತಿದೆ, ಕಾಪರ್ ಆಕ್ಸೈಡ್ ಫಾರ್ಮ್ ಆಗ್ತಿದೆ ಮಕ್ಕಳೇ. ಸೊ ಈ ಕಾಪರ್ ಆಕ್ಸೈಡ್ ಏನೇ ಬ್ಲ್ಯಾಕ್ ಕಲರ್ ಕೊಡ್ತಿರೋದು ನಮ್ಮ ನಮ್ಮ ಟೆಸ್ಟ್ ಟ್ಯೂಬ್ ಅಲ್ಲಿರೋ ಆ ಕಾಪರಿಗೆ. ಏನಾಗ್ತಿದೆ ಇಲ್ಲಿ ಅಂದ್ರೆ ನೋಡಿ, ನಮ್ಮ ಕಾಪರ್ ಏನಿದೆ ಇದು ಆಕ್ಸಿಜನ್ನ ಗೇನ್ ಮಾಡ್ತು ಅಲ್ವಾ. ಸೊ ಕಾಪರ್ ಏನಾಯ್ತು, ಆಕ್ಸಿಡೈಸ್ ಆಯ್ತು ಮಕ್ಕಳೇ, ಆಯ್ತಾ. ಸೊ ನೀವು ಹೀಗೆ ಅರ್ಥ ಮಾಡ್ಕೋಬೇಕು, ಕಾಪರ್ ಆಕ್ಸಿಡೈಸ್ ಆಗಿ ಕಾಪರ್ ಆಕ್ಸೈಡ್ನ ಫಾರ್ಮ್ ಮಾಡ್ತು. ಕಾಪರ್ ಗೇನ್ಸ್ ಆಕ್ಸಿಜನ್ ಆ್ಯಂಡ್ ಬಿಕಮ್ಸ್ ಆಕ್ಸಿಡೈಸ್ಡ್ ಟು ಫಾರ್ಮ್ ಕಾಪರ್ ಆಕ್ಸೈಡ್. ನಿಮಗೆ ಈ ರಿಯಾಕ್ಷನ್ನ ಕೊಟ್ಬಿಟ್ಟು ವಿಚ್ ಸಬ್ಸ್ಟೆನ್ಸ್ ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಅಂದರೆ ನೀವು ಕಾಪರ್ ಆಕ್ಸೈಡ್ ಅಂತ ಬರಿಬಾರ್ದು. ಕಾಪರ್ ಆಕ್ಸೈಡ್ ಬರ್ತಿರೋದು ಕಾಪರ್ ಆಕ್ಸಿಡೇಷನ್ ಆದಮೇಲೆ. ಸೊ ವಿಚ್ ಸಬ್ಸ್ಟೆನ್ಸ್ ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಅಂತ ಕೇಳಿದ್ರೆ ನೀವು ಕಾಪರ್ ಅಂತ ಆನ್ಸರ್ ಮಾಡಬೇಕು, ಆಯ್ತಾ. ಸೊ ಇಲ್ಲಿ ಇನ್ನೊಂದೇನು ನೀವು ನೆನ್ಪಿಟ್ಕೋಬೇಕಂದ್ರೆ, ಇಲ್ಲಿ ಆಕ್ಸಿಜನ್ ಗೇನ್ ಅಲ್ಲದೆ ಇನ್ನೊಂದೇನಾಗ್ತಿದೆ ಅಂದರೆ ಕಾಪರ್ ಬಂದು ಎಲೆಕ್ಟ್ರಾನ್ಸ್ನ ಲೂಸ್ ಮಾಡ್ತಿದೆ, ಅಂದರೆ ಎಲೆಕ್ಟ್ರಾನ್ಸ್ನ ಕಳ್ಕೊತಿದೆ. ಆ ಎಲೆಕ್ಟ್ರಾನೇ ಆಕ್ಸಿಜನ್ನಿಗೆ ಹೋಗ್ತಿದೆ, ಆಯ್ತಾ. ಸೊ ಆಕ್ಸಿಜನ್ ಏನಿದೆ ಎಲೆಕ್ಟ್ರಾನ್ನ ಗೇನ್ ಮಾಡ್ತಿದೆ, ಹಾಗೂ ಕಾಪರ್ ಏನಿದೆ ಎಲೆಕ್ಟ್ರಾನ್ನ ಲೂಸ್ ಮಾಡ್ತಿದೆ. ಸೊ ನೀವು ತಿಳ್ಕೊಂಡಿರೋ ಪ್ರಕಾರ ಎಲೆಕ್ಟ್ರಾನ್ನ ಲೂಸ್ ಮಾಡಿದ್ರೆ ಆಕ್ಸಿಡೇಷನ್ ನಡೆಯುತ್ತೆ ಆ್ಯಂಡ್ ಗೇನ್ ಮಾಡಿದ್ರೆ ರಿಡಕ್ಷನ್ ನಡೆಯುತ್ತೆ ಅಲ್ವಾ ಮಕ್ಕಳೇ. ಸೊ ಒಂದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗ್ತಿದೆ ಅಂದರೆ ಇನ್ನೊಂದು ಸಬ್ಸ್ಟೆನ್ಸ್ ರಿಡ್ಯೂಸ್ ಆಗಲೇಬೇಕು, ಅದಕ್ಕೆ ಅದನ್ನ ನಾವು ರಿಡಾಕ್ಸ್ ರಿಯಾಕ್ಷನ್ಸ್ ಅಂತ ಕರಿತೀವಿ, ಆಯಿತಾ. ಸೊ ಇದರಲ್ಲಿ ನಮ್ಮ ಕಾಪರ್ ಬಂದು ಆಕ್ಸಿಡೈಸ್ ಆಗ್ತಿದೆ ಹಾಗೂ ಆಕ್ಸಿಜನ್ ರಿಡ್ಯೂಸ್ ಆಗ್ತಿದೆ. ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬೋದು, ಬಟ್ ನಿಮ್ಗೆ ಹೋಗ್ತಾ ಹೋಗ್ತಾ ಇನ್ನೂ ಕ್ಲಾರಿಟಿ ಸಿಗುತ್ತೆ, ಆಯಿತಾ. ಓಕೆ, ಸೊ ನಮ್ಮ ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು, ಇದು ಎಕ್ಸಾಂಪಲ್ 2 ಅಂತ ಹಾಕಿದ್ದೀನಿ, ಬಟ್ ಇದು ಆ್ಯಕ್ಚುಲಿ ನಮ್ಮ ಪ್ರೀವಿಯಸ್ ಎಕ್ಸಾಂಪಲಿನ ಕಂಟಿನ್ಯೂಯೇಷನ್, ಆಯಿತಾ. ಏನಿದು, ಹೀಟಿಂಗ್ ಆಫ್ ಕಾಪರ್ ಆಕ್ಸೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಅಲ್ವಾ ಮಕ್ಕಳೇ. ಸೊ ಈ ಕಾಪರ್ ಆಕ್ಸೈಡ್ ಏನು ಫಾರ್ಮ್ ಆಗಿರುತ್ತೆ ನಮ್ಮ ಪ್ರೀವಿಯಸ್ ಎಕ್ಸ್ಪೆರಿಮೆಂಟಲ್ಲಿ ಅಥವಾ ಎಕ್ಸಾಂಪಲಲ್ಲಿ, ಅದರ ಮೇಲೆ ನಾವು ಹೈಡ್ರೋಜನ್ ಗ್ಯಾಸ್ನ ಪಾಸ್ ಮಾಡಿದಾಗ ಆ ಬ್ಲ್ಯಾಕ್ ಕಲರ್ ಕಾಪರ್ ಆಕ್ಸೈಡ್ ಏನಿದೆ ಅದು ಪುನಃ ಒಂಥರ ರೆಡ್ಡಿಶ್ ಬ್ರೌನ್ ಆಗಿ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಸೊ ಏನಾಗ್ತಿದೆ ಇಲ್ಲಿ, ಏನಕ್ಕೆ ವಾಪಸ್ ಆ ರೆಡ್ಡಿಶ್ ಬ್ರೌನ್ ಕಲರ್ ವಾಪಸ್ ಬರ್ತಿದೆ ಅಂದರೆ, ಈ ಕಾಪರ್ ಆಕ್ಸೈಡ್ ಏನಿದೆ ಈ ಕಾಪರ್ ಆಕ್ಸೈಡ್ ರಿಯಾಕ್ಟೆಂಟ್ ಬಂದು ರೆಡ್ಯೂಸ್ ಆಗುತ್ತೆ ಮಕ್ಕಳೇ. ಸೊ ರಿಡಕ್ಷನ್ ಅಂದರೆ ಏನು, ಕಾಪರ್ ಆಕ್ಸೈಡ್ ಅಲ್ಲಿರೋ ಆಕ್ಸಿಜನ್ನ ಅದು ಲೂಸ್ ಮಾಡ್ಕೋಬೇಕಾ ಗೇನ್ ಮಾಡ್ಕೋಬೇಕಾ, ಒಂದು ಸೆಕೆಂಡ್ ಯೋಚನೆ ಮಾಡಿ. ಎಸ್, ಕಾಪರ್ ಆಕ್ಸೈಡ್ ಅಲ್ಲಿರೋ ಆಕ್ಸಿಜನ್ನ ಕಾಪರ್ ಲೂಸ್ ಮಾಡಿದ್ರೆ ಅಥವಾ ಕಳ್ಕೊಂಡ್ರೆ ಅದು ರಿಡಕ್ಷನ್ ಅಂತ ಕರೆಸ್ಕೊಳತ್ತೆ ಅಲ್ವಾ. ಸೊ ಅದೇ ಆಗ್ತಿರೋದಿಲ್ಲಿ, ಕಾಪರ್ ಆಕ್ಸೈಡ್ ಬಂದು ತನ್ನ ಆಕ್ಸಿಜನ್ನ ಕಳ್ಕೊಂಡು ರೆಡ್ಯೂಸ್ ಆಗತ್ತೆ, ಆಯ್ತಾ. ಸೊ ರಿಡಕ್ಷನ್ ಆಗ್ತಿದೆ ಇಲ್ಲಿ. ರೆಡ್ಯೂಸ್ ಆಗಿ ಏನು ಬರುತ್ತೆ ಆಚೆಗೆ, ನಮ್ಮ ಕಾಪರ್ ಬರುತ್ತೆ. ನೆಕ್ಸ್ಟು ನಮ್ಮ ಹೈಡ್ರೋಜನ್ ಅಲ್ವಾ ಇನ್ನೊಂದು ರಿಯಾಕ್ಟೆಂಟ್. ಈ ಹೈಡ್ರೋಜನ್ ಬಂದು ಕಳ್ಕೊಂಡಿರೋ ಆಕ್ಸಿಜನ್ನ ಹೈಡ್ರೋಜನ್ ಗೇನ್ ಮಾಡುತ್ತೆ ಆ್ಯಂಡ್ ಹೈಡ್ರೋಜನ್ ಆಕ್ಸಿಡೈಸ್ ಆಗುತ್ತೆ, ಆಯ್ತಾ ಮಕ್ಕಳೇ. ಏನಾಗಿ ಆಕ್ಸಿಡೈಸ್ ಆಗುತ್ತೆ, ವಾಟರ್ ಆಗಿ ಆಕ್ಸಿಡೈಸ್ ಆಗುತ್ತೆ. ಸೊ ನಾವು ಹೇಳಿದ್ವಿ ಲಾಸ್ ಆಫ್ ಆಕ್ಸಿಜನ್ ಇಸ್ ರಿಡಕ್ಷನ್. ಸೊ ನಮ್ಮ ಕಾಪರ್ ಬಂದು ರೆಡ್ಯೂಸ್ ಆಗ್ತಿದೆ ಆ್ಯಂಡ್ ಗೇನ್ ಆಫ್ ಆಕ್ಸಿಜನ್ ಇಸ್ ಆಕ್ಸಿಡೇಷನ್ ಅಲ್ವಾ. ಸೊ ಹೈಡ್ರೋಜನ್ ಏನು ಆಕ್ಸಿಡೈಸ್ ಆಗಿ ವಾಟರ್ನ ಯೀಲ್ಡ್ ಮಾಡ್ತಿದೆ, ಆಯಿತಾ. ಸೊ ನೀವು ಯಾವಾಗಲೂ ಏನು ಅರ್ಥ ಮಾಡ್ಕೋಬೇಕು, ಯಾವುದೋ ಒಂದು ಸಬ್ಸ್ಟೆನ್ಸ್ ರೆಡ್ಯೂಸ್ ಆಗ್ತಿದೆ ಅಂದರೆ ಅಥವಾ ಆಕ್ಸಿಡೈಸ್ ಆಗ್ತಿದೆ ಅಂದರೆ ಅದರ ಆಪೋಸಿಟ್ ರಿಯಾಕ್ಷನ್ ಕೂಡ ಇನ್ನೊಂದು ಸಬ್ಸ್ಟೆನ್ಸ್ ಒಟ್ಟಿಗೆ ನಡೀತಿರತ್ತೆ, ಆಯಿತಾ ಮಕ್ಕಳೇ. ಸೊ ನಿಮಗೆ ಇಲ್ಲಿ ಆಕ್ಸಿಡೇಷನ್ ಹಾಗೂ ರಿಯಾಕ್ಷನ್ ಹೇಗೆ ನಡೆಯುತ್ತೆ ಅಂತ ಕ್ಲಾರಿಟಿ ಬಂತು ಅನ್ಕೋತೀನಿ. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು, ಇಲ್ಲಿ ನೋಡಿ, ಈ ಕಾಪರ್ ಏನಿದೆ ಇದು ವಾಪಸ್ ಬಂದಿರೋದ್ರಿಂದಾನೇ ಆ ರೆಡ್ಡಿಶ್ ಬ್ರೌನ್ ಕಲರ್ ಪುನಃ ನಮಗೆ ಕಾಣಿಸ್ಕೊಳಕ್ ಸಿಗತ್ತೆ, ಆಯ್ತಾ. ಸೊ ನೆಕ್ಸ್ಟ್ ಯಾವುದು ಎಕ್ಸಾಂಪಲ್, ನಮ್ಮ ಜಿಂಕ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಕಾರ್ಬನ್. ಸೊ ಜಿಂಕ್ ಆಕ್ಸೈಡ್ ಏನಿದೆ ಕಾರ್ಬನ್ ಒಟ್ಟಿಗೆ ರಿಯಾಕ್ಟ್ ಮಾಡೋದನ್ನು ನಾವು ರಿಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಏನಕ್ಕೆ, ಇದು ರಿಯಾಕ್ಷನ್ ಆದಾಗ ಏನು ಸಿಗುತ್ತೆ, ಜಿಂಕ್ ಹಾಗೂ ಕಾರ್ಬನ್ ಮೊನಾಕ್ಸೈಡ್ ಸಿಗ್ತಿದೆ. ಸೊ ಏನಿದು, ಇಲ್ಲಿ ಏನಾಗ್ತಿದೆ, ಜಿಂಕ್ ಬಂದು ತನ್ನ ಆಕ್ಸಿಜನ್ನ ಕಳ್ಕೊತಿದೆ ಅಲ್ವಾ ಮಕ್ಕಳೇ. ಸೊ ಜಿಂಕ್ ಇಸ್ ಗೆಟ್ಟಿಂಗ್ ರೆಡ್ಯೂಸ್ಡ್,
ಆಯ್ತಾ? ಸೊ ಆ ಥರ ಕ್ವೆಶನ್ಸ್ ಬಂದಾಗ ಪ್ಲೀಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ರಿಯಾಕ್ಷನ್ ಕೊಟ್ಬಿಟ್ಟು ವಿತ್ ಸಬ್ಸ್ಟೆನ್ಸ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್ ಅಂದರೆ ನೀವು ಜಿಂಕ್ ಆಕ್ಸೈಡ್ ಅಂತ ಬರಿಬೇಕು, ಜಿಂಕ್ ಅಂತ ಬರಿಬಾರ್ದು. ಪ್ರಾಡಕ್ಟ್ ಸೈಡಲ್ಲಿ ಇರೋ ಏನು ಸಬ್ಸ್ಟೆನ್ಸ್ನ ನೀವು ಬರಿಬಾರ್ದು. ಆಯ್ತಾ? ನೆಕ್ಸ್ಟು ವಾಟ್ ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್, ಯಾವ ಎಲಿಮೆಂಟ್ ಅಥವಾ ಯಾವ ಕಾಂಪೌಂಡ್ ಆಕ್ಸಿಜನ್ನ ಗೇನ್ ಮಾಡ್ತಿದೆ? ಇದು ನಮ್ಮ ಕಾರ್ಬನ್ ಅಲ್ವಾ? ಸೊ ಕಾರ್ಬನ್ ಬಂದು ಆಕ್ಸಿಡೈಸ್ ಆಗ್ತಿದೆ. ಕಾರ್ಬನ್ ಆಕ್ಸಿಡೈಸ್ ಆದ್ಮೇಲೆ ಏನು ಸಿಗ್ತಿದೆ? ಕಾರ್ಬನ್ ಮೊನಾಕ್ಸೈಡ್ ಸಿಗ್ತಿದೆ. ಕಾರ್ಬನ್ಗೆ ಆಕ್ಸಿಜನ್ ಆ್ಯಡ್ ಮಾಡಿದಾಗ ಕಾರ್ಬನ್ ಮೊನಾಕ್ಸೈಡ್ ಬರುತ್ತೆ. ಆಯ್ತಾ ಮಕ್ಕಳೇ? ಸೊ ಇದು ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು? ಮ್ಯಾಂಗನೀಸ್ ಡೈಆಕ್ಸೈಡ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್. ನಾವು ಪ್ರಾಡಕ್ಟ್ಸ್ ಯಾವುದು ಈ ರಿಯಾಕ್ಷನಿಗೆ? ಏನು ಆಗ್ತಿದೆ ನೋಡೋಣ. ಫಸ್ಟು ಮ್ಯಾಂಗನೀಸ್ ಡೈಆಕ್ಸೈಡ್ ಏನಿದೆ ತನ್ನ ಆಕ್ಸಿಜನ್ನ ಕಳ್ಕೊತಿದೆ. ಸೊ ಮ್ಯಾಂಗನೀಸ್ ಡೈಆಕ್ಸೈಡ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್. ಏನಾಗಿ ರೆಡ್ಯೂಸ್ ಆಗ್ತಿದೆ? ಇದು ಮ್ಯಾಂಗನೀಸ್ ಕ್ಲೋರೈಡ್ ಆಗಿ ರೆಡ್ಯೂಸ್ ಆಗ್ತಿದೆ. ಯಾಕಂದರೆ ಅದು ಆಕ್ಸಿಜನ್ನ ಕಳ್ಕೊತು. ನಾನು ಹೇಳಿದೆ ಒಂದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆದಾಗ ಇನ್ನೊಂದು ರೆಡ್ಯೂಸ್ ಆಗಬೇಕಂತ. ಸೊ ಯಾವುದು ಏನು ಇಲ್ಲಿ ರಿಡಕ್ಷನ್ ಆಯಿತು ಅಲ್ವಾ? ಸೊ ಇನ್ನೊಂದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗಬೇಕು. ಇಲ್ಲಿ ಯಾವ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗ್ತಿದೆ? ನಮ್ಮ ಸೆಕೆಂಡ್ ರಿಯಾಕ್ಟೆಂಟ್ HCl ಏನಿದೆ ಅದು ಆಕ್ಸಿಜನ್ನ ಪಡ್ಕೊಂಡು ಆಕ್ಸಿಡೇಷನ್ ಆಯಿತು. ಇದರಲ್ಲಿ ಏನು ಫಾರ್ಮ್ ಮಾಡ್ತಿದೆ? ವಾಟರ್ ಫಾರ್ಮ್ ಮಾಡ್ತಿದೆ ಮಕ್ಕಳೇ. ಸೊ HClಗೆ ಆಕ್ಸಿಜನ್ ಆ್ಯಡ್ ಆದಾಗ ಅದು ಆಕ್ಸಿಡೈಸ್ ಆಯಿತು ಆ್ಯಂಡ್ ವಾಟರ್ ಆಗಿ ಕನ್ವರ್ಟ್ ಆಯಿತು. ಸೊ ಇದರಲ್ಲಿ ಮ್ಯಾಂಗನೀಸ್ ಡೈಆಕ್ಸೈಡ್ ಇಸ್ ಗೆಟಿಂಗ್ ರೆಡ್ಯೂಸ್ಡ್ ಆ್ಯಂಡ್ HCl ಇಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಟು ಫಾರ್ಮ್ ಮ್ಯಾಂಗನೀಸ್ ಕ್ಲೋರೈಡ್ ಆ್ಯಂಡ್ ವಾಟರ್ ರೆಸ್ಪೆಕ್ಟಿವ್ಲಿ ಅಂತ ನೀವು ಬರಿಬೇಕು ಎಕ್ಸಾಮಿನಲ್ಲಿ. ನೆಕ್ಸ್ಟ್ ನಾವು ಇಲ್ಲಿವರೆಗೂ ನಾವು ರಿಡಕ್ಷನ್ ಆಕ್ಸಿಡೇಷನ್ ಅನ್ನೋ ಕಾನ್ಸೆಪ್ಟ್ಸ್ ಬಗ್ಗೆ ಕ್ಲಾರಿಟಿ ತೊಗೊಂಡ್ವಿ ಅಲ್ವಾ? ಸೊ ಅದಕ್ಕೆ ರಿಲೇಟೆಡ್ ಆಗಿರೋ ಎರಡು ಚಿಕ್ಕ ಕಾನ್ಸೆಪ್ಟ್ಸ್ನ ನಾನು ಕವರ್ ಮಾಡ್ತೀನಿ ಅಂದಿದೆ. ಯಾವುದದು ನಮ್ಮ ಫಸ್ಟ್ ಕಾನ್ಸೆಪ್ಟ್? ಇದು ಕೊರೋಷನ್. ಸೊ ಕೊರೋಷನ್ನ ನೀವು ಆ ವರ್ಡ್ ನೀವು ಕೇಳಲ್ದೇ ಇದ್ರು ನಿಮ್ಮ ಡೈಲಿ ಲೈಫಲ್ಲಿ ಎಲ್ಲ ಕಡೆ ನೀವು ಕೊರೋಷನ್ನಿಗೆ ಎಕ್ಸಾಂಪಲ್ಸ್ ನೋಡಿರ್ತೀರ. ಆಯಿತಾ? ಸೊ ಯಾವುದಿದು? ಒಂದು ಸಿಚುವೇಶನ್ನ ನೋಡೋಣ ನಾವು. ನಮ್ಮ ಮನೆಗಳಲ್ಲಿ ಗೇಟ್ ಇದ್ರೆ ಅಥವಾ ಗಾಡಿಗಳಿದ್ರೆ ಗಾಡಿದು ಮೆಟಲ್ ಬಾಡಿ ಇರುತ್ತೆ ಅಲ್ವಾ? ಆ್ಯಂಡ್ ಗೇಟ್ ಯೂಶಲಿ ಮೆಟಲ್ ಏನು ಎಲಿಮೆಂಟ್ಸಲ್ಲಿ ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅಲ್ವಾ? ಅಥವಾ ಈ ಥರ ನಿಮಗೆ ಹ್ಯಾಮರ್ ಅಥವಾ ಸುತ್ತಿಗೆ ನೋಡಿದರೆ ಅಥವಾ ಏನು ಮೆಟಲ್ ಇದು ಚೈನ್ಸ್ನ ನೋಡಿದರೆ ನೀವು ಅಬ್ಸರ್ವ್ ಮಾಡಿರ್ತೀರ ಅದ್ರ ಮೇಲೆ ಒಂಥರ ರೆಡ್ಡಿಶ್ ಕೋಟಿಂಗ್ ಆಗಿ ಏನು ಅಂದರೆ ತುಂಬ ದಿನ ಯೂಸ್ ಮಾಡಿರೋಂಥ ಮೆಟಲ್ಸ್ ಮೇಲೆ ಒಂದು ರೆಡ್ಡಿಶ್ ಬ್ರೌನ್ ಕೋಟಿಂಗ್ನ ನೋಡಿರ್ತೀರ ನೀವು ಅಲ್ವಾ? ಸೊ ಅದು ಒಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ. ನೆಕ್ಸ್ಟು ನಮ್ಮ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಏನಿದೆ ನಮ್ಮ NYC ಅಥವಾ ನ್ಯೂಯಾರ್ಕ್ ಸಿಟಿಯಲ್ಲಿರೋ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಕಲರ್ ಏನು? ಅದು ಗ್ರೀನ್, ಒಂಥರ ಲೈಟ್ ಗ್ರೀನ್ ಕಲರ್ ಅಲ್ವಾ ಮಕ್ಕಳೇ? ಬಟ್ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹೊಸದಾಗಿ ಪ್ರಿಪೇರ್ ಮಾಡಿದಾಗ ಅಂದರೆ ಕನ್ಸ್ಟ್ರಕ್ಟ್ ಮಾಡಿದಾಗ ಅದರ ಕಲರ್ ಗ್ರೀನ್ ಇರಲಿಲ್ಲ, ಅದು ಆ್ಯಕ್ಚುಲಿ ಬ್ರೌನ್ ಕಲರಲ್ಲಿ ಇತ್ತು. ಆಯಿತಾ? ಸೊ ಇದು ಒಂದು ಚೇಂಜ್ ನೀವು ಏನು ಅಬ್ಸರ್ವ್ ಮಾಡೋಕ್ಕೆ ಇರುವಂಥ ಒಂದು ಇಂಟ್ರೆಸ್ಟಿಂಗ್ ಚೇಂಜ್ ಅಲ್ವಾ ಇದು? ನೆಕ್ಸ್ಟು ನಿಮ್ಮ ಮನೆಯಲ್ಲಿ ಸಿಲ್ವರ್ ಕಾಯಿನ್ಸ್ ಇದ್ದರೆ ಅಥವಾ ಸಿಲ್ವರ್ ರಿಂಗ್ಸ್ ಅಥವಾ ಸಿಲ್ವರ್ ಬ್ರೇಸ್ಲೆಟ್ಸ್ ಚೈನ್ಸ್ ಇದ್ದರೆ ನೀವು ಅದನ್ನು ಒಂದು ಕಡೆ ಇಟ್ಬಿಟ್ಟು ಮರ್ತೋಗಿ ಏನಾದರೂ ಆಗಿರೋವಂಥ ಚಾನ್ಸಸ್ ಆಗಿದ್ದಾಗ ಅದರಲ್ಲಿ ಒಂಥರ ಚೇಂಜ್ ಆಗುತ್ತೆ. ಹೊಸ ಸಿಲ್ವರ್ ಏನು ಐಟಮ್ಸ್ ಏನಿದೆ ಅದು ಫುಲ್ ಶೈನಿಂಗ್ ಆಗಿರುತ್ತೆ ಆ್ಯಂಡ್ ಸಿಲ್ವರ್ ಕಲರ್ ಗ್ರೇ ಕಲರ್ ಥರ ಇರುತ್ತೆ ಅಲ್ವಾ? ಬಟ್ ಹೋಗ್ತಾ ಹೋಗ್ತಾ ಅದ್ರದ್ದು ಸರ್ಫೇಸ್ ಏನಿದೆ ಅದ್ರ ಮೇಲೆ ಈ ಥರ ಬ್ಲ್ಯಾಕ್ ಫಾರ್ಮೇಷನ್ ನೀವು ನೋಡೋಕ್ಕೆ ಸಿಗ್ಬೋದು ಅಲ್ವಾ? ಸೊ ಇದೆಲ್ಲ ಏನು ನಮ್ಮ ಕೊರೋಷನ್ನ ಎಕ್ಸಾಂಪಲ್ಸ್. ಆಯ್ತಾ ಮಕ್ಕಳೇ? ಸೊ ಕೊರೋಷನ್ ಅಂದ್ರೇನು? ಯಾವುದೇ ಥರ ಮೆಟಲ್ ಇರ್ಬೋದು, ಅದು ಏನು ಇಲ್ಲಿ ನಮ್ಮ ಕಬ್ಬಿಣ ಏನಂದೆ ಐರನ್ ಅಲ್ವಾ? ಸೊ ಐರನ್ ಥರ ಮೆಟಲ್ ಇರ್ಬೋದು. ನಮ್ಮ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಏನಿದೆ ಇದು ಒಂದು ಕಾಪರ್ ಸ್ಟ್ರಕ್ಚರ್. ಆಯಿತಾ? ಸೊ ಈ ಥರ ಕಾಪರ್ ಮೆಟಲ್ ಇರ್ಬೋದು ಅಥವಾ ಇಲ್ಲಿರೋ ಸಿಲ್ವರ್ ಮೆಟಲ್ ಇರ್ಬೋದು ಅಥವಾ ಗೋಲ್ಡ್ ಮೆಟಲ್ ಇರ್ಬೋದು. ಸೊ ಈ ಥರ ಮೆಟಲ್ಸ್ ಎಲ್ಲ ತನ್ನ ಸುತ್ತಮುತ್ತ ಸರೌಂಡಿಂಗಲ್ಲಿರೋ ಇಷ್ಟೊಂದು ಸಬ್ಸ್ಟೆನ್ಸ್, ಆಕ್ಸಿಜನ್ ಅಂತರ ಸಬ್ಸ್ಟೆನ್ಸ್ ಅಥವಾ ವಾಟರ್ ಥರ ಸಬ್ಸ್ಟೆನ್ಸ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಥರ ಸಬ್ಸ್ಟೆನ್ಸ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಹೊಸ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ. ಆ್ಯಂಡ್ ಆ ಕಾಂಪೌಂಡ್ಸ್ ಏನಿದೆ ಈ ಮೆಟಲ್ಸ್ದು ಲಾಂಜಿವಿಟಿ, ಈ ಮೆಟಲ್ಸ್ದು ಲೈಫ್ ಅಥವಾ ಕ್ವಾಲಿಟಿ ಏನಿದೆ ಅದು ಆ ಹೊಸ ಸಬ್ಸ್ಟೆನ್ಸ್ ಕಡಿಮೆ ಮಾಡುತ್ತೆ. ಆಯಿತಾ? ಸೊ ಈ ಪ್ರಾಸೆಸ್ನ ನಾವು ಕೊರೋಷನ್ ಅಂತ ಕರಿತೀವಿ ಮಕ್ಕಳೇ.
ಕೊರೋಷನ್ ಅಂದ್ರೆ ಏನು, ಡೆಫಿನೇಷನ್ ಏನು, ಅ ನ್ಯಾಚುರಲ್ ಪ್ರಾಸೆಸ್ ವೇರ್ ಅ ಮೆಟಲ್ ಡಿಟೀರಿಯೋರೇಟ್ಸ್ ಆರ್ ಕೊರೋಡ್ಸ್. ಡಿಟೀರಿಯೋರೇಟ್ಸ್ ಅಂದ್ರೆ ಹಾಳಾಗೋದು. ನಾನು ಹೇಳಿದೆ ಮೆಟಲ್ ರಿಯಾಕ್ಟ್ ಮಾಡಿ ಹೊಸ ಸಬ್ಸ್ಟೆನ್ಸ್ ಯಾವ್ದು ಫಾರ್ಮ್ ಮಾಡುತ್ತೆ ಅದು ಆ ಮೆಟಲ್ನ ಹಾಳು ಮಾಡುತ್ತೆ ಅಂದಿದೆ ಅಲ್ವಾ. ಸೊ ಅದೇ ಇಲ್ಲಿ ಬರ್ತಿರೋದು, ಅ ಮೆಟಲ್ ಡಿಟೀರಿಯೋರೇಟ್ಸ್ ಆರ್ ಕೊರೋಡ್ಸ್ after reacting with oxygen, water or other substances present in the surrounding. ಸೊ ಇದೇ ನಮ್ಮ ಕೊರೋಷನ್. ಆ್ಯಂಡ್ ಕೊರೋಷನ್ ಎಷ್ಟು ಹಾರ್ಮ್ಫುಲ್ ಅಂದರೆ, ಇದು ಬ್ರಿಡ್ಜಸ್ ಏನು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ ಅಥವಾ ಬೇರೆ ಥರ ಮೆಟಲ್ ಬಿಲ್ಡಿಂಗ್ಸ್ ಅಥವಾ ವೆಹಿಕಲ್ಸ್ ಏನಿರುತ್ತೆ ಇದನ್ನೆಲ್ಲ ಟೈಮಿಂದ ಟೈಮಿಗೆ ರಿಪ್ಲೇಸ್ ಮಾಡುವಂಥ ಸಿಚುವೇಶನ್ನ ತರತ್ತೆ ನಮ್ಮ ಕೊರೋಷನ್. ಯಾಕಂದರೆ ಅದು ಹಾಳು ಮಾಡಿಬಿಡತ್ತೆ ಇಂಥ ಏನು ಸ್ಟ್ರಕ್ಚರ್ಸ್ ಅಥವಾ ಬಿಲ್ಡಿಂಗ್ಸ್ ಅಥವಾ ಸಬ್ಸ್ಟೆನ್ಸಸ್ನ ಅಲ್ವಾ. ಸೊ ಇಲ್ಲಿ ನಾನು 3 ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ನಿಮಗೆ. ಫಸ್ಟು ಐರನ್, ನೆಕ್ಸ್ಟು ಕಾಪರ್, ನೆಕ್ಸ್ಟು ಸಿಲ್ವರ್. ಸೊ ಇದು 3ರಲ್ಲೂ ಕೊರೋಷನ್ ನಡೀತಿದೆ ಅಲ್ವಾ. ಅದು ಏನಕ್ಕೆ ನಡೀತಿದೆ, ಏನು ಸಬ್ಸ್ಟೆನ್ಸಸ್ ಫಾರ್ಮ್ ಆಗ್ತಿದೆ ಅಂತ ನಿಮಗೆ ಸ್ವಲ್ಪ ಐಡಿಯಾ ಕೊಡೋಣ ಇಲ್ಲಿ. ಫಸ್ಟ್ ನಮ್ಮ ಐರನ್. ಸೊ ಐರನ್ ಏನಿದೆ ತನ್ನ ಸುತ್ತಮುತ್ತ ಇರೋ ಆಕ್ಸಿಜನ್ ಹಾಗೂ ವಾಟರ್ ಮಾಲಿಕ್ಯೂಲ್ಸ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಫೆರಿಕ್ ಆಕ್ಸೈಡ್ ಅಂತ ಫಾರ್ಮ್ ಮಾಡುತ್ತೆ ಮಕ್ಕಳೇ. ಇದು ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್, ಯಾಕಂದರೆ ಅದರಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಕೂಡ ಇರುತ್ತೆ ಅಲ್ವಾ. ಸೊ ಈ ಫೆರಿಕ್ ಆಕ್ಸೈಡ್ ಏನಿದೆ ಅದೇ ಕಾರಣ ನಮ್ಮ ಕಬ್ಬಿಣ ಈ ಥರ ರೆಡ್ಡಿಶ್ ಬ್ರೌನ್ ಕಲರ್ ಆಗಿ ಟರ್ನ್ ಆಗೋಕ್ಕೆ. ಇದನ್ನು ನಾವು ರಸ್ಟಿಂಗ್ ಆಫ್ ಐರನ್ ಅಂತ ಕೂಡ ಕರಿತೀವಿ ಆಯಿತಾ. ಈ ಫೆರಿಕ್ ಆಕ್ಸೈಡ್ ನಮ್ಮ ರಸ್ಟ್ ಆಯಿತಾ ಮಕ್ಕಳೇ. ನೆಕ್ಸ್ಟು ನಮ್ಮ ಕಾಪರಿಗೆ ಏನಾಗ್ತಿದೆ, ನಮ್ಮ ಕಾಪರ್ ಏನಿದೆ ಇದು ಸಹ ತನ್ನ ಸುತ್ತಮುತ್ತ ಇರೋ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಹಾಗೂ ವಾಟರ್ ಒಟ್ಟಿಗೆ ರಿಯಾಕ್ಟ್ ಮಾಡಿ ಬೇಸಿಕ್ ಕಾಪರ್ ಕಾರ್ಬೋನೇಟ್ನ ಫಾರ್ಮ್ ಮಾಡುತ್ತೆ ಆಯಿತಾ. ಎಷ್ಟೊಂದು ಸಬ್ಸ್ಟೆನ್ಸಸ್ ಫಾರ್ಮ್ ಆಗುತ್ತೆ, ಬಟ್ ಇದು ಮೇಜರ್ ಸಬ್ಸ್ಟೆನ್ಸ್ ಆಯಿತಾ. ಸೊ ಬೇಸಿಕ್ ಕಾಪರ್ ಕಾರ್ಬೋನೇಟ್ ಕ್ರಿಯೇಟ್ ಮಾಡಿದಾಗ ಆ ಕಾಪರ್ ಕಾರ್ಬೋನೇಟಿನ ಕಲರೇ ಗ್ರೀನ್ ಆಯಿತಾ ಮಕ್ಕಳೇ. ಸೊ ನಮ್ಮ ಫೆರಿಕ್ ಆಕ್ಸೈಡಿನ ಕಲರ್ ಹೇಗೆ ರೆಡ್ಡಿಶ್ ಬ್ರೌನು, ಅದೇ ರೀತಿ ಕಾಪರ್ ಕಾರ್ಬೋನೇಟಿನ ಕಲರ್ ಗ್ರೀನ್. ಆ್ಯಂಡ್ ಇದೇ ಕಾರಣಕ್ಕೆ ಈ ಡೆಪಾಸಿಟ್ ಇರೋ ಕಾರಣಕ್ಕೆ ಅಥವಾ ಈ ಕಾಂಪೌಂಡ್ ಫಾರ್ಮೇಷನ್ ಆಗ್ತಿರೋ ಕಾರಣಕ್ಕೆ ಈ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಬಂದು ಗ್ರೀನ್ ಆಗಿ ಟರ್ನ್ ಆಗ್ತಿದೆ ಆಯಿತಾ. ನೆಕ್ಸ್ಟ್ ನಮ್ಮ ಸಿಲ್ವರಲ್ಲಿ ಏನಾಗ್ತಿದೆ, ಸಿಲ್ವರ್ ಬಂದು ಹೈಡ್ರೋಜನ್ ಸಲ್ಫೈಡ್ ಏನಿದೆ ಅದರೊಟ್ಟಿಗೆ ರಿಯಾಕ್ಟ್ ಮಾಡಿ ಸಿಲ್ವರ್ ಸಲ್ಫೈಡ್ ಫಾರ್ಮ್ ಮಾಡುತ್ತೆ. ಆ್ಯಂಡ್ ಈ ಸಿಲ್ವರ್ ಸಲ್ಫೈಡೇ ಕಾರಣ ಈ ಥರ ಬ್ಲ್ಯಾಕಿಶ್ ಡೆಪಾಸಿಟ್ಸ್ ಆಗೋಕ್ಕೆ ನಮ್ಮ ಸಿಲ್ವರ್ ಮೇಲೆ ಆಯಿತಾ ಮಕ್ಕಳೇ. ಸೊ ಇದು ಈ ಕಾಂಪೌಂಡ್ಸ್ ಯಾವುದು ಅಂತ ಎಲ್ಲ ನೀವು ನೆನ್ಪಿಟ್ಕೊಳ್ಳೋ ನೆಸೆಸಿಟಿ ಇಲ್ಲ, ಅಂದರೆ ಈ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೆಸೆಸಿಟಿ ಇಲ್ಲ, ಬಟ್ ನಿಮಗೆ ಗೊತ್ತಿದ್ರೆ ಆದಷ್ಟು ಒಳ್ಳೆಯದು ಆಯಿತಾ. ಸೊ ಇದು ನಮ್ಮ ಕೊರೋಷನ್ ಅನ್ನೋ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ರ್ಯಾನ್ಸಿಡಿಟಿ. ಸೊ ರ್ಯಾನ್ಸಿಡಿಟಿ ಅಂದ್ರೇನು, ಕೊರೋಷನ್ ಆಗ್ತಿರೋದು ಏನು ನಮ್ಮ ಮೆಟಲ್ಸ್ ಒಟ್ಟಿಗೆ ಅಲ್ವಾ. ರ್ಯಾನ್ಸಿಡಿಟಿ ಆಗೋದು ಫುಡ್ ಐಟಮ್ಸ್ ಒಟ್ಟಿಗೆ ಮಕ್ಕಳೇ. ಏನಾಗ್ತಿದೆ ಅಂದರೆ ನಾವು ತಿನ್ನೋ ಫುಡ್ ಐಟಮ್ಸಲ್ಲಿ ಫ್ಯಾಟ್ಸ್ ಹಾಗೂ ಆಯಿಲ್ಸ್ ಇರುತ್ತೆ ಅಲ್ವಾ. ಸೊ ಈ ಫ್ಯಾಟ್ಸ್ ಹಾಗೂ ಆಯಿಲ್ಸ್ನ ನಾವು ಜಾಸ್ತಿ ಹೊತ್ತು ಗಾಳಿಗೆ ಎಕ್ಸ್ಪೋಸ್ ಮಾಡಿ ಬಿಟ್ಟರೆ ಅದು ಆಕ್ಸಿಡೈಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ಸೊ ಇದೇ ಕಾರಣಕ್ಕೆ ನೀವು ಚಿಪ್ಸ್ ಅಥವಾ ಏನು ಬೇರೆ ಥರ ಫ್ಯಾಟಿ ಫುಡ್ನ ನೀವು ಚಿಪ್ಸ್ ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ಆಚೆ ಇಟ್ಬಿಡಿ, ಒಂದು 3-4 ದಿನ ಆಚೆ ಇಟ್ಟಾಗ ಅದು ಒಂಥರ ಸಾಫ್ಟ್ ಆಗಿ ಅದರದ್ದು ಏನು ಟೇಸ್ಟ್ ಏನಿದೆ ಅಥವಾ ಸ್ಮೆಲ್ ಏನಿದೆ ಅದು ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಅಲ್ವಾ. ಸೊ ಇದಾಗ್ತಿರೋದು ರ್ಯಾನ್ಸಿಡಿಟಿಯಿಂದ ಆಯಿತಾ. ಸೊ ಏನದು ರ್ಯಾನ್ಸಿಡಿಟಿ, oxidation of fats and oils in the food items which causes or which brings about a change in the smell and taste. ಸೊ ಈ ಫುಡ್ ಐಟಮ್ಸಲ್ಲಿರೋ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಏನಿದೆ ಅದು ಅದರಲ್ಲಿ ಆಕ್ಸಿಡೇಷನ್ ಆಗಿ ಆ ಫುಡ್ಡಿನ ಸ್ಮೆಲ್ ಹಾಗೂ ಟೇಸ್ಟ್ ಏನು ಚೇಂಜ್ ಆಗುತ್ತೆ, ಈ ಪ್ರಾಸೆಸ್ನ ನಾವು ರ್ಯಾನ್ಸಿಡಿಟಿ ಅಂತ ಕರಿತೀವಿ ಆಯಿತಾ ಮಕ್ಕಳೇ. ಸೊ ಇದು ಒಳ್ಳೇದಲ್ಲ, ಯಾಕಂದರೆ ರ್ಯಾನ್ಸಿಡ್ ಆಗಿರೋ ಫುಡ್ ಐಟಮ್ಸ್ನ ನಾವು ತಿಂದರೆ ನಮ್ಮ ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ಇದೆ ಆಯಿತಾ. ಅದು ಡೈಜೆಸ್ಟಿವ್ ಪ್ರಾಬ್ಲಮ್ಸ್ನೆಲ್ಲ ಕಾಸ್ ಮಾಡ್ಬೋದು ಆಯಿತಾ. ಸೊ ಈ ರ್ಯಾನ್ಸಿಡಿಟಿನ ಹೇಗೆ ಪ್ರಿವೆಂಟ್ ಮಾಡೋದು, ಫಸ್ಟು ನಮ್ಮ ಫುಡ್ ಐಟಮ್ಸ್ನ ಏರ್ ಟೈಟ್ ಕಂಟೈನರ್ಸಲ್ಲಿ ಸ್ಟೋರ್ ಮಾಡಬೇಕು. ಏರ್ ಟೈಟ್ ಅಂದರೆ ಆ ಕಂಟೈನರ್ಸ್ ಒಳಗೆ ಗಾಳಿ ಬಿಡೋಕ್ಕೆ ಅಥವಾ ಗಾಳಿ ಹೋಗೋಕ್ಕೆ ಜಾಗ ಇರಲ್ಲ ಆಯಿತಾ. ಇದು ಫುಲ್ಲು
ಟೈಟ್ ಆಗಿ ಕ್ಲೋಸ್ ಆಗಿರುತ್ತೆ ಆ ಕಂಟೈನರ್ ಅಥವಾ ಜಾರ್ ಅಥವಾ ಡಬ್ಬದ ಲಿಡ್ ಆಯ್ತಾ. ಸೊ ಹೀಗೆ ಫುಡ್ ಐಟಮ್ಸ್ನ ಸ್ಟೋರ್ ಮಾಡಿದಾಗ ಗಾಳಿ ಜೊತೆ ಫುಡ್ ಐಟಮ್ಸ್ದು ಇಂಟ್ರಾಕ್ಷನ್ ಕಡಿಮೆ ಆಗುತ್ತೆ. ಸೊ ಈ ಆಕ್ಸಿಜನ್ ಏನಿದೆ ಗಾಳಿಯಲ್ಲೇ ಇರೋದಲ್ವಾ, ಸೊ ಗಾಳಿ ಒಟ್ಟಿಗೆ ಕಾಂಟ್ಯಾಕ್ಟ್ ಕಡಿಮೆ ಆದಾಗ ಆಕ್ಸಿಡೇಷನ್ ಕಡಿಮೆ ಆಗುತ್ತೆ. ಇದು ಫೂಲ್ ಪ್ರೂಫ್ ಮೆಥಡ್ ಅಲ್ಲ, ಯಾಕಂದ್ರೆ ಇದರಲ್ಲಿ ಕೂಡ ಏನು ನಮ್ಮ ರ್ಯಾನ್ಸಿಡಿಟಿ ಆಗೋ ಸಾಧ್ಯತೆ ಇದೆ. ಬಟ್ ಏನು ಆ ಚಾನ್ಸಸ್ ಅಥವಾ ಆ ಟೈಮ್ ಪೀರಿಯಡ್ ಏನಿದೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು. ನೀವು ಫುಡ್ನ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿದಾಗ ಸ್ವಲ್ಪ ಜಾಸ್ತಿ ದಿನದ ಮಟ್ಟಿಗೆ ಅದನ್ನು ಫ್ರೆಶ್ ಆಗಿ ಅಥವಾ ರ್ಯಾನ್ಸಿಡಿಟಿ ಆಗದೆ ಇರೋಂಗೆ ನೀವು ನೋಡ್ಕೋಬೋದು ಆಯಿತಾ. ನೆಕ್ಸ್ಟ್ ಏನು, ನಮ್ಮ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಆ್ಯಂಟಿ ಅಂದರೆ ವಿರುದ್ಧವಾಗಿ ನಡೆಯೋದು ಅಲ್ವಾ. ಸೊ ಆಕ್ಸಿಡೇಷನ್ನ ಪ್ರಿವೆಂಟ್ ಮಾಡುವಂಥ ಸಬ್ಸ್ಟೆನ್ಸಸ್ನ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ. ಸೊ ಈ ಆ್ಯಂಟಿ ಆಕ್ಸಿಡೆಂಟ್ಸ್ನ ಎಕ್ಸಾಂಪಲ್ಸ್ ನಮ್ಮ ವೈಟಮಿನ್ ಸಿ ಇರ್ಬೋದು ಅಥವಾ ವೈಟಮಿನ್ ಇ ಇರ್ಬೋದು. ಸೊ ಇಂಥ ಸಬ್ಸ್ಟೆನ್ಸಸ್ನ ನಾವು ಫುಡ್ಗೆ ಆ್ಯಡ್ ಮಾಡಿದಾಗ ಅದು ರ್ಯಾನ್ಸಿಡ್ ಆಗೋ ಅಥವಾ ಅದರಲ್ಲಿ ಆಕ್ಸಿಡೇಷನ್ ನಡೆಯುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಆಯಿತಾ ಮಕ್ಕಳೇ. ನೆಕ್ಸ್ಟ್ ಯಾವುದು ಮೆಥಡು, ನೈಟ್ರೋಜನ್ ಒಟ್ಟಿಗೆ ಫ್ಲಶ್ ಮಾಡೋದು. ಸೊ ನೀವು ಒಂದು ಲೇಸ್ ಪ್ಯಾಕೆಟ್ ಅಥವಾ ಬೇರೆ ಯಾವುದೇ ಥರ ಚಿಪ್ಸ್ ಪ್ಯಾಕೆಟ್ ತೊಗೊಂಡಾಗ ಅದ್ರಲ್ಲಿ ನೋಡ್ತೀರಾ ಫುಲ್ಲು ಗಾಳಿ ತುಂಬಿರ್ತಾರೆ ಏನು ಸಿಗಲ್ಲ ಅವು ಚಿಪ್ಸು ಅಂತ ನಾವು ಅನ್ಕೋತೀವಲ್ವಾ. ಸೊ ಅದು ಆ್ಯಕ್ಚುಲಿ ಒಂಥರ ಪ್ರಿಸರ್ವೇಷನ್ ಮೆಥಡ್ ಅಲ್ವಾ. ಸೊ ನೈಟ್ರೋಜನ್ ಒಟ್ಟಿಗೆ ಫ್ಲಶ್ ಮಾಡಿದಾಗ ನಮ್ಮ ಚಿಪ್ಸ್ ಪ್ಯಾಕೆಟ್ನ ಏನಾಗುತ್ತೆ ಅಂದರೆ ಅದು ರ್ಯಾನ್ಸಿಡಿಟಿನ ಪ್ರಿವೆಂಟ್ ಮಾಡುತ್ತೆ ಮಕ್ಕಳೇ. ಸೊ ಇದೇ ಕಾರಣಕ್ಕೆ ನೀವು ಚಿಪ್ಸ್ ಪ್ಯಾಕೆಟ್ ಓಪನ್ ಮಾಡಿಬಿಟ್ಟು ಅದರಲ್ಲಿರೋ ನೈಟ್ರೋಜನ್ ಎಲ್ಲ ಆಚೆ ಬಿಟ್ಬಿಟ್ರೆ ಆ ಚಿಪ್ಸ್ ಏನಿದೆ ಏನು ಕಾಲಕ್ರಮೇಣ ಅದು ಸಾಫ್ಟ್ ಆಗುತ್ತೆ ಆ್ಯಂಡ್ ಅದ್ರ ಟೇಸ್ಟ್ ಚೇಂಜ್ ಆಗುತ್ತೆ ಆ್ಯಂಡ್ ಅದರ ಸ್ಮೆಲ್ ಚೇಂಜ್ ಆಗುತ್ತೆ. ಯಾಕಂದರೆ ಆ ಚಿಪ್ಸಲ್ಲಿರೋ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಆಕ್ಸಿಡೈಸ್ ಆಗ್ತಿದೆ ಆಯಿತಾ. ಸೊ ದಿಸ್ ಇಸ್ ವಾಟ್ ಈಸ್ ದ ರೀಸನ್ ದಟ್ ಏನು ಚಿಪ್ಸ್ ಪ್ಯಾಕೆಟ್ಸ್ ಆರ್ ಫ್ಲಶ್ಡ್ ವಿತ್ ನೈಟ್ರೋಜನ್ ಅಂದರೆ ನೀವೇನು ಆನ್ಸರ್ ಬರಿಬೇಕು, ಟು ಪ್ರಿವೆಂಟ್ ಆಕ್ಸಿಡೇಷನ್ ಆಯಿತಾ, ಟು ಪ್ರಿವೆಂಟ್ ಆಕ್ಸಿಡೇಷನ್ ಆಫ್ ದ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಪ್ರೆಸೆಂಟ್ ಇನ್ ದ ಚಿಪ್ಸ್ ಅಂತ ನೀವು ಬರಿಬೇಕು. ಓಕೆನಾ. ಸೊ ಇಷ್ಟು ನಮ್ಮ ರ್ಯಾನ್ಸಿಡಿಟಿ ಬಗ್ಗೆ ಇರುವಂತಹ ಏನು ಲೆಕ್ಚರ್. ಓಕೆನಾ. ಸೊ ಇವತ್ತು ಏನೇನು ಕಲ್ತ್ವಿ ನಾವು ರಿಕಾಲ್ ಮಾಡೋಣ. ಫಸ್ಟ್ ನಾವು ರಿಡಾಕ್ಸ್ ರಿಯಾಕ್ಷನ್ಸ್ ಬಗ್ಗೆ ಕಲ್ತ್ವಿ ಆಯಿತಾ. ಇದರಲ್ಲಿ ಆಕ್ಸಿಡೇಷನ್ ಹೇಗಾಗುತ್ತೆ, ಏನೇನು ಆದರೆ ಒಂದು ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಯಿತು ಅಂತ ನಾವು ಜಡ್ಜ್ ಮಾಡ್ಬೋದು. ಆ ಸಬ್ಸ್ಟೆನ್ಸ್ ಆಕ್ಸಿಜನ್ನ ಗೇನ್ ಮಾಡ್ತು ಅಥವಾ ಸಬ್ಸ್ಟೆನ್ಸ್ ಹೈಡ್ರೋಜನ್ನ ಲೂಸ್ ಮಾಡ್ತು ಅಥವಾ ಎಲೆಕ್ಟ್ರಾನ್ಸ್ನ ಕಳ್ಕೊತು ಅಂದರೆ ಆ ಸಬ್ಸ್ಟೆನ್ಸ್ ಆಕ್ಸಿಡೈಸ್ ಆಗಿದೆ ಅಂತ ನಾವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟು ರಿಡಕ್ಷನ್ ಹೇಗಾಗುತ್ತೆ, ಆಕ್ಸಿಜನ್ನ ಕಳ್ಕೊಂಡಾಗ ಅಥವಾ ಹೈಡ್ರೋಜನ್ ಹಾಗೂ ಎಲೆಕ್ಟ್ರಾನ್ಸ್ನ ಗೇನ್ ಮಾಡಿದಾಗ ಅಥವಾ ಸಂಪಾದಿಸ್ಕೊಂಡಾಗ. ನೆಕ್ಸ್ಟ್ ನಾವೇನು ಕಲ್ತ್ವಿ, ಕೊರೋಷನ್ ಬಗ್ಗೆ ಕಲ್ತ್ವಿ. ಇದರಲ್ಲಿ ಮೆಟಲ್ಸ್ ಕೊರೋಡ್ ಆಗ್ತಿದೆ ಅಲ್ವಾ. ಸೊ ಮೆಟಲ್ಸ್ ಕೊರೋಡ್ ಆಗಿ ಎಷ್ಟೊಂದು ನಮ್ಮ ಬ್ರಿಡ್ಜಸ್ ಇರ್ಬೋದು, ಮೆಟಲ್ ಬಿಲ್ಡಿಂಗ್ಸ್ ಅಥವಾ ಬಾಡಿ ಪಾರ್ಟ್ಸ್ ಅಂದರೆ ಏನು ವೆಹಿಕಲ್ಸಿನ ಪಾರ್ಟ್ಸ್ ಏನಿದೆ ಅದು ಕೊರೋಡ್ ಆಗಿ ಅದನ್ನು ಟೈಮಿಗೆ ಚೇಂಜ್ ಮಾಡುವಂತಹ ಅಥವಾ ರಿಪ್ಲೇಸ್ ಮಾಡುವಂತಹ ಸಿಚುವೇಶನ್ಸ್ನ ನಾವು ಫೇಸ್ ಮಾಡ್ತೀವಿ. ನೆಕ್ಸ್ಟು ರ್ಯಾನ್ಸಿಡಿಟಿ ಬಗ್ಗೆ ಕಲ್ತ್ವಿ. ರ್ಯಾನ್ಸಿಡಿಟಿಯಲ್ಲಿ ನಾವು ಫಸ್ಟು ರ್ಯಾನ್ಸಿಡಿಟಿ ಅಂದರೆ ಏನು, ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಆಕ್ಸಿಡೇಷನ್ ಆಗಿದ್ರಿಂದ, ಫುಡ್ಡಲ್ಲಿರೋ ಫ್ಯಾಟ್ಸ್ ಆ್ಯಂಡ್ ಆಯಿಲ್ಸ್ ಆಕ್ಸಿಡೇಷನ್ ಆಗಿದ್ರಿಂದ ಫುಡ್ ಏನಿದೆ ಹಾಳಾಗತ್ತೆ ಅಥವಾ ರ್ಯಾನ್ಸಿಡ್ ಆಗುತ್ತೆ ಅಂತ ಕಲ್ತ್ವಿ. ರ್ಯಾನ್ಸಿಡಿಟಿನ ಹೇಗೆ ಪ್ರಿವೆಂಟ್ ಮಾಡೋದು ಮಕ್ಕಳೇ, ಫಸ್ಟ್ ನಾವು ಏರ್ಟೈಟ್ ಕಂಟೈನರ್ಸಲ್ಲಿ ಫುಡ್ನ ಸ್ಟೋರ್ ಮಾಡಬಹುದು. ನೆಕ್ಸ್ಟು ಫುಡ್ಡಿಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಲಾಸ್ಟ್ ಏನಿದೆ, ಚಿಪ್ಸ್ ಪ್ಯಾಕೆಟ್ಸ್ ಅಲ್ವಾ. ಸೊ ಚಿಪ್ಸ್ ಪ್ಯಾಕೆಟ್ಗಳು ನೈಟ್ರೋಜನ್ ಗ್ಯಾಸ್ ಒಟ್ಟಿಗೆ ಫ್ಲಡ್ ಆಗಿರುತ್ತೆ. ಫ್ಲಡ್ಡೆಡ್ ವಿತ್ ನೈಟ್ರೋಜನ್ ಗ್ಯಾಸ್ ಅಂದರೆ ಚಿಪ್ಸ್ ಪ್ಯಾಕೆಟ್ ಪೂರ ನೈಟ್ರೋಜನ್ ಗ್ಯಾಸ್ನ ಜಾಸ್ತಿ ಮಟ್ಟದಲ್ಲಿ ತೂರಿಸಿರ್ತಾರೆ ಅಥವಾ ತುಂಬಿಸಿರ್ತಾರೆ ಅಂತ ಅರ್ಥ ಆಯ್ತಾ. ಸೊ ಈ 3 ಮೆಜರ್ಸ್ನ ತೊಗೊಂಡ್ರೆ ಅಥವಾ ಇದರಲ್ಲಿ ಯಾವುದೇ ಒಂದು ಮೆಜರ್ನ ತೊಗೊಂಡ್ರೆ ರ್ಯಾನ್ಸಿಡಿಟಿನ ಅವಾಯ್ಡ್ ಮಾಡಬಹುದು ಅಂತ ನಾವು ಕಲ್ತ್ವಿ ಮಕ್ಕಳೇ. ಸೊ ಇಷ್ಟು ನಮ್ಮ ಇವತ್ತಿನ ವಿಡಿಯೋ ಅಲ್ಲಿ ಕವರ್ ಮಾಡಿರೋಂಥ ಕಾನ್ಸೆಪ್ಟ್ಸ್. ನಾನು ನಿಮ್ಮನ್ನ ಅತಿ ಶೀಘ್ರದಲ್ಲಿ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್ ಆ್ಯಂಡ್ ಬಾಯ್ ಬಾಯ್ ಮಕ್ಕಳೇ.